ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ನಾನೊಂದು ನ್ಯೂಟ್ರಿಷಿಯಸ್ ಆಗಿರೋ ಡ್ರೈ ಫ್ರೂಟ್ಸ್ ಲಾಡು ಮಾಡ್ತಿದ್ದೀನಿ. ಈ ಲಾಡು ನಾನು ಎವ್ರಿ ಡೇ ನನ್ನ ಮಕ್ಕಳಿಗೆ ಮಾರ್ನಿಂಗ್ ಎದ್ದ ತಕ್ಷಣ ಕೊಡ್ತೀನಿ. ಬಿಕಾಸ್ ಒಂದೊಂದ್ಸತಿ ಅವರು ಬ್ರೇಕ್ಫಾಸ್ಟ್ ತಿನ್ನೋಕೆ ಇಷ್ಟಪಡೋದಿಲ್ಲ. ಸೊ ಆವಾಗ ನಾನು ಈ ಲಡ್ಡು ಅವ್ರಿಗೆ ಕೊಟ್ಬಿಟ್ರೆ ಅವರೇ ಕುತ್ಕೊಂಡು ಆರಾಮಾಗಿ ತಿನ್ಕೋತಾರೆ. ಸೊ ಇದರಲ್ಲಿ ನಾನು ಕಡಲೆ ಬೀಜ, ಹುರ್ಗಡ್ಲೆ, ವಾಲ್ನಟ್ಟು, ಆಲ್ಮಂಡು, ರೇಸನ್ಸ್ ನಾನು ಈ ಸತಿ ಹಾಕಿಲ್ಲ ಯಾಕಂದ್ರೆ ಇರಲಿಲ್ಲ. ಆಮೇಲೆ ನೀವು ಡೇಟ್ಸು ಹಾಕೋಬಹುದು, ಆಮೇಲೆ ಕ್ಯಾಶ್ಯೂಸು, ಆಮೇಲೆ ಇದರಲ್ಲಿ ನಾನು ಸನ್‌ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಸೆಸಮಿ ಸೀಡ್ಸ್, ವಾಟರ್ಮೆಲನ್ ಸೀಡ್ಸ್ ಹಾಕಿದ್ದೀನಿ. ಮೆಜರ್‌ಮೆಂಟ್ ಅಂತ ಏನೂ ಇಲ್ಲ. ನಾನು ಹುರ್ಗಡ್ಲೆ ಮತ್ತೆ ಕಡಲೆ ಬೀಜ ಮಾತ್ರ ಒಂದು ದೊಡ್ಡ ಬೌಲ್ ತಗೊಂಡಿದ್ದೀನಿ. ಆಮೇಲೆ ಮಿಕ್ಕಿದೆಲ್ಲ ನೀವು ಅರ್ಧ ಬೌಲ್ ಹಾಕೋಬಹುದು ಅಥವಾ ನಿಮ್ಗೆ ಹೆಂಗ್ ಅನ್ಸುತ್ತೆ ಹಂಗೆ ಮೆಜರ್‌ಮೆಂಟಲ್ಲಿ ಹಾಕೋಬಹುದು. ಏನೇ ನೀವು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಈ ಲಾಡು. ನೀವು ಬೆಲ್ಲ ಕೂಡ ಹಾಕೋಬಹುದು. ಬೆಲ್ಲ ಪಾಕ ಮಾಡ್ಕೊಂಡು ಲಾಡು ಕಟ್ಬೋದು. ಇಲ್ಲಾಂದ್ರೆ ತುಪ್ಪ ಹಾಕೊಂಡು ಲಾಡು ಕಟ್ಕೋಬಹುದು. ಸೊ ನಿಮ್ಗೆ ಬೆಲ್ಲ ಬೇಡ ಅಂತ ಹೇಳಿದ್ರೆ ನೀವು ಡೇಟ್ಸ್ ಪೇಸ್ಟ್ ಮಾಡ್ಕೊಂಡು ಇದಕ್ಕೆ ಹಾಕೊಂಡು ಅದರದ್ದು ಲಾಡು ಕಟ್ಬೋದು. ಸೊ ಬೆಲ್ಲ ಆಪ್ಷನಲ್. ನಮ್ಮನೇಲಿ ಈ ಲಾಡು ಯಾವಾಗ್ಲೂ ಸ್ಟಾಕ್ ಇರುತ್ತೆ. ಸೊ ಖಾಲಿ ಆಗ್ತಿದ್ದಂಗೆ ನಾನು ಮತ್ತೆ ಬ್ಯಾಚಸ್ ಅಲ್ಲಿ ಮಾಡ್ತಾನೆ ಇರ್ತೀನಿ. ಏನಕ್ಕಂದ್ರೆ ಈವ್ನಿಂಗ್ ಸ್ನಾಕ್ಸ್ ಆಗು ನೀವು ಮಕ್ಳಿಗೆ ಕೊಡ್ಬೋದು. ಅವರು ಬೇಕಾದ್ರೆ ತುಪ್ಪ ಜೊತೆನೂ ಹಾಕೊಂಡು ಕೊಡ್ಬೋದು ನೀವು ಮಕ್ಕಳಿಗೆ. ಆಮೇಲೆ ಇನ್ನೊಂದು ಏನು ಹೇಳಕ್ಕೆ ಮರ್ತೋದೆ ಅಂತ ಅಂದ್ರೆ ನೀವು ಇದ್ರ ಜೊತೆಗೆ ಅಂಟು ಹಾಕ್ಬೋದು. ಅಂಟು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಅದನ್ನು ಆ್ಯಡ್ ಮಾಡ್ಕೋಬಹುದು ನೀವು ಬೇಕಾದ್ರೆ. ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಾಗಾಗಿ ನಂದು ಮೀಲ್ ಪೋರ್ಷನ್ ಸ್ಮಾಲ್ ಆಗಿರುತ್ತೆ. ಸೊ ಹಾಗಾಗಿ ಮಧ್ಯದಲ್ಲಿ ಹೊಟ್ಟೆ ಹಸಿತಾನೆ ಇರುತ್ತೆ. ಸೊ ಆವಾಗ ನಾನು ಈ ಒಂದು ಲಾಡು ತಿಂದ್ಬಿಟ್ಟು ನೀರು ಕುಡಿದ್ಬಿಟ್ರೆ ಫುಲ್ ಅನ್ಸುತ್ತೆ. ಯಾಕಂದ್ರೆ ಎಲ್ಲ ಇರೋದ್ರಿಂದ ಇದು ಲಾಡು ತುಂಬಾ ಹೆವಿ ಅನ್ಸುತ್ತೆ. ಒಂದೊಂದ್ಸತಿ ಸ್ವೀಟ್ ಕ್ರೇವಿಂಗ್ ಆಗುತ್ತೆ. ಸೊ ನಾನು ಅವಾಗ್ಲೂ ಈ ಲಾಡು ಕನ್ಸ್ಯೂಮ್ ಮಾಡ್ತೀನಿ. ಸೊ ಎಲ್ಲ ಡೀಟೇಲ್ಸ್ ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ನಿಮಗೆ ಕಂಪ್ಲೀಟ್ ರೆಸಿಪಿ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.